ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣದಿಂದ ಇಡೀ ಊರಿಗೆ ಹೋಳಿಗೆ ಊಟ ಹಾಕಿಸಿದ ಅಜ್ಜಿ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ಅಕ್ಕತಾಯಿ ಲಂಗೋಟಿ ಎಂಬ ವೃದ್ಧೆ ತನಗೆ ಬಂದ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಊರಿಗೆಲ್ಲ ಹೋಳಿಗೆ ಊಟ ಹಾಕಿಸಿದ್ದಾರೆ. ಅದರ ಜೊತೆಗೆ 5 ಜನ ಮುತ್ತೈದೆಯರಿಗೆ ಉಡಿ ತುಂಬಿ ಅಜ್ಜಿ ಹಾರೈಸಿದ್ದಾರೆ. ಇನ್ನು ಅಜ್ಜಿಯ ಕಾರ್ಯಕ್ಕೆ ಸುಟ್ಟಟ್ಟಿ ಗ್ರಾಮದ ಮಹಿಳೆಯರು ಕೂಡ ಸಾಥ್ ಕೊಟ್ಟಿದ್ದಾರೆ. ಪ್ರಿಯ ವೀಕ್ಷಕರೇ, ಮಹಿಳೆಯರಿಗೆ ಸಹಾಯವಾಗಲೆಂದು ರಾಜ್ಯ ಸರ್ಕಾರ ಆರಂಭಿಸಿದ ಗೃಹಲಕ್ಷ್ಮಿ ಯೋಜನೆಯ ಹಣ ಸಾವಿರಾರು ಮಹಿಳೆಯರಿಗೆ ಅನುಕೂಲವಾಗಿದೆ. ಕೆಲ ಕಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಎಂಬ ಗೊಂದಲಗಳು ನಡೀತಿದ್ರೆ, ಮತ್ತೊಂದು ಕಡೆ ಮಹಿಳೆಯರು ಸರ್ಕಾರದ ಈ ಯೋಜನೆಯನ್ನ ಕೊಂಡಾಡಿರುವ ಉದಾಹರಣೆಗಳು ಕಾಣಸಿಗುತ್ತಿವೆ. ಸದ್ಯ ಇಲ್ಲೊಂದು ಅಜ್ಜಿ ತನಗೆ ಬಂದ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಇಡೀ ಊರಿಗೆ ಹೋಳಿಗೆ ಊಟ ಹಾಕಿಸಿ ಸಂಭ್ರಮಿಸಿದ್ದಾರೆ. ಅಕ್ಕತಾಯಿ ಲಂಗೋಟಿ ಎಂಬ ವೃದ್ಧೆ ತನಗೆ ಬಂದ ಹಣದಿಂದ ಇಡೀ ಊರಿಗೆಲ್ಲ ಹೋಳಿಗೆ ಊಟ ಹಾಕಿಸಿದ್ದಾರೆ. ಸಿದ್ದರಾಮಯ್ಯನವರು ಪ್ರತಿ ತಿಂಗಳು 2,000 ರೂಪಾಯಿ ಹಣ ನೀಡುತ್ತಿದ್ದಾರೆ. ರಾಜಕೀಯವಾಗಿ ಸಿದ್ದರಾಮಯ್ಯನವರು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು. ಹೀಗಾಗಿ ಗ್ರಾಮದ ದೇವತೆಗೆ ಪೂಜೆ ಸಲ್ಲಿಸಿ ಊರಿಗೆ ಹೋಳಿಗೆ ಊಟ ಹಾಕಿಸಿದ್ದೇನೆ ಎಂದು ಅಜ್ಜಿ ತಿಳಿಸಿದ್ದಾರೆ. ಇನ್ನು 5 ಜನ ಮುತ್ತೈದೆಯರಿಗೆ ಉಡಿ ತುಂಬಿ ಅಜ್ಜಿ ಹಾರೈಸಿದ್ದಾರೆ. ಅಜ್ಜಿಯ ಈ ಕಾರ್ಯಕ್ಕೆ ಸುಟ್ಟಟ್ಟಿ ಗ್ರಾಮದ ಕೆಲ ಮಹಿಳೆಯರು ಕೂಡ ಸಾಥ್ ಕೊಟ್ಟಿರೋದು ವಿಶೇಷ. ಇನ್ನು ಅಜ್ಜಿಯ ಈ ಕಾರ್ಯ ಗಮನಕ್ಕೆ ಬಂದ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡಲೇ ಅಜ್ಜಿಗೆ ದೂರವಾಣಿ ಕರೆ ಮಾಡಿ ಅವರ ಕಾರ್ಯವನ್ನ ಶ್ಲಾಘಿಸಿ ಅಭಿನಂದಿಸಿದ್ದಾರೆ. ಅಲ್ಲದೆ ಚಂದಾದ ಒಂದು ರೇಷ್ಮೆ ಸೀರೆಯನ್ನು ಅಜ್ಜಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇದೇ ರೀತಿ ಸಿದ್ದರಾಮಯ್ಯ ಮತ್ತು ನಮ್ಮೆಲ್ಲರ ಮೇಲೆ ಹೀಗೆ ಸದಾಕಾಲವೂ ನಿಮ್ಮ ಆಶೀರ್ವಾದ ಇರಲಿ ಎಂದು ಕೇಳಿಕೊಂಡಿದ್ದಾರೆ. ಈಗ ಎಲ್ಲಾರು ಕೂಡಿ ಸಾಥ್ ಕೊಟ್ಟಾರ ನಿನಗ. ಇಂತ ಇದನ್ನ ಮುತ್ತೈದ್ಯಾರ 5 ಮಂದಿನ ಊಟ ಮಾಡಿಸಿ ಇದು ಮಾಡತ್ತಿ. ಸಿದ್ದರಾಮಯ್ಯ ಈ ರಾಜ್ಯಕ್ಕೆ ಒಳ್ಳೇದು ಮಾಡ್ಲಿ ಅಂತೇಳಿ ಬಯಸಾತಿದೆ. ಸಿದ್ದರಾಮಯ್ಯನ ಬದಲ ಸಿದ್ದರಾಮಯ್ಯನ ಮಾಡಿದೀವಿ. ಆಯ್ತು. ಈಗ ಎಷ್ಟು ಕಂತು ಬಂದವ ನಿಂಗ? ನಂಗೆ 10 ಕಂತು ಬಂದವ. ಎಲ್ಲರೂ ಬಂಗಾರ ಟ್ರೆಜರಿ ಇದು ಮಾಡ್ರ, ನೀ ಹೋಳಿಗೆ ಮಾಡಿಸತಿ ಗ್ರೇಟ್ ಆತ್ಲ ಏನಿಂದ. ಮತ್ತೆ ಯಾರು ಮಾಡಿದ್ರಿ? ಎಲ್ಲರೂ ತನ್ನ ಸ್ವಾರ್ಥಕ್ಕೆ ಅದ ಅನ್ನ ಎಲ್ಲ ಕಡೆ ರಾಜ್ಯದಾಗ ಟ್ರೆಜರಿ ಫ್ರಿಜ್ ಅದ ಇದು ತಂದ್ರ ಬಂಗಾರ ತಂದ್ರ ನೀವು ಎಲ್ಲ ಇದನ್ನ ಮಾಡಿರಿ. ನಿನ್ನ ಹೆಸರೇನಾಗಿ? ನಿಂದ ಬರ್ತಾವಿಲ್ಲ ಗೃಹಲಕ್ಷ್ಮಿ? ಬರ್ತಾವು. ನೀನು ಇದಕ್ಕೆ ಕೊಟ್ಟಿದಿ ರೊಕ್ಕ? ಇಡೀ ರಾಜ್ಯದೆಲ್ಲ ಹೆಣ್ಮಕ್ಳಿಗೆ ಚಲೋ ಆಗಿತ್ತು. ಅಲ್ಲ ನಿಮ್ಮೆಲ್ಲರಿಗೂ ಆಶೀರ್ವಾದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇರ್ಲಿ. ಯಾವಾಗಿದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ. ನಿಮ್ಮೆಲ್ಲರಿಗೂ ಆಶೀರ್ವಾದ ಇರ್ಲಿ. ಆಗ್ಲಿ ಮಗಳನ್ನ ಮರಿಬೇಡ್ವೆ. ಆಗ್ಲಿ ಬರ್ತೇವೆ. ಹಂಗ ಯಾಕೆ ಮಾತಾಡ್ತೀವಿ? 100 ವರ್ಷ ಆಯುಷ್ಯ ಇರ್ಲಿ ನಿನಗೆ. ದೇವ್ರ ಹತ್ರ ಬಿಡ್ಕೋತೇನೆ. ನಾನ ಮಗಳು ಆಯ್ತು ಬೇ. ಆಗ್ಲಿ ಬೇ. ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೇನೆ, ಒಳ್ಳೆ ಆರೋಗ್ಯ ಕೊಡ್ಲಿ ನೀನು. ನಮ್ಮ ಹಳ್ಳಿ ಮಂದಿ ಹಿಂಗ ಮಾತಾಡ್ತಾರೆ.